So problem is sum of first three terms of GP is 13 by 12. And the sum of three terms of GP is 13 by 12. And their product is minus 1. Then find the common ratio and the terms of the sequence. Okay, so let A by R, comma A, comma R be the first three terms of GP. Be the first three terms of GP. So ನಿಮಗೆ ಎಕ್ಸ್ಪ್ಲೈನ್ ಮಾಡಿದೆ ಅಲ್ಲಿ. ಸೊ ರಿವರ್ಸ್ ಅಲ್ಲೂ ತಗೋಬಹುದು ಅಂತ. ಸೊ ವಾಟ್ ಆರ್ ದ ಜನರಲ್ ಟರ್ಮ್ಸ್ ಆಫ್ GP? A, AR, AR square, AR cube, so on infinity. Okay. ಸೊ ರಿವರ್ಸ್ ಅಲ್ಲಿ ಬರೆದ್ರೆ ಏನ್ ಬರೀಬಹುದು? ಸೊ A by R square, A by R cube. ಈಗ ಬರೀಬಹುದಲ್ಲ. ನಾನೇನ್ ಮಾಡ್ತೀನಿ, ಫಸ್ಟ್ ತ್ರೀ ಟರ್ಮ್ಸ್ ತಗೋತೀನಿ. ಫಸ್ಟ್ ತ್ರೀ ಟರ್ಮ್ಸ್. ಸೊ ಈ ಮೂರ್ ಟರ್ಮ್ ಅನ್ನ ಸೊ ಫಸ್ಟ್ ತ್ರೀ ಟರ್ಮ್ಸ್ ಅಂತ ಕನ್ಸಿಡರ್ ಮಾಡ್ತೀನಿ. ಯಾಕೆ ಅಂದ್ರೆ ಇಲ್ಲಿ ಪ್ರಾಡಕ್ಟ್ ಕೊಟ್ಟಿದ್ದಾರೆ. ಪ್ರಾಡಕ್ಟ್ ಅಂದ್ರೆ ಯಾವ್ದಾದ್ರು ಒಂದು ಏನೋ ಅಥವಾ ಆರ್ ಅನ್ನ ಎಲಿಮಿನೇಟ್ ಮಾಡಬೇಕಾಗುತ್ತೆ ಪ್ರಾಡಕ್ಟ್ ಯೂಸ್ ಮಾಡ್ಕೊಂಡು. ದ ಪ್ರಾಡಕ್ಟ್ ಆಫ್ ತ್ರೀ ಟರ್ಮ್ಸ್ ಆಫ್ GP ಇಸ್ -1 ಇದೆ. ಅದಕ್ಕೋಸ್ಕರ ಸೊ A by R, A, AR ನ ಚೂಸ್ ಮಾಡ್ತಾ ಇದೆ. ಓಕೆ, ಫಸ್ಟ್ ಒನ್ ಏನಿದೆ, ಸಮ್ ಆಫ್ ಫಸ್ಟ್ ತ್ರೀ ಟರ್ಮ್ಸ್ ಆಫ್ GP ಅಂದ್ರೆ ಫಸ್ಟ್ ತ್ರೀ ಟರ್ಮ್ಸ್ ಯಾವುದು? A by R ಪ್ಲಸ್ A ಪ್ಲಸ್ AR ಇಸ್ ಈಕ್ವಲ್ ಟು 13 by 2. ಈ ಇಕ್ವೇಶನ್ ಇಂದ ಆರ್ ಅನ್ನು ಸಾಲ್ವ್ ಮಾಡಕ್ಕಾಗಲ್ಲ, ಏನು ಸಾಲ್ವ್ ಮಾಡಕ್ಕಾಗಲ್ಲ. ಕರೆಕ್ಟಾ? ನೆಕ್ಸ್ಟ್, ಅಂಡ್ ದರ್ ಪ್ರಾಡಕ್ಟ್ ಈಸ್ ಅಂದ್ರೆ ದ ಪ್ರಾಡಕ್ಟ್ ಆಫ್ ಫಸ್ಟ್ ತ್ರೀ ಟರ್ಮ್ಸ್ ಆಫ್ GP ಇಸ್ -1 ಅಂದ್ರೆ ಇಸ್ ದ ಪ್ರಾಡಕ್ಟ್. ಸೊ A by R into A into AR is equal to what? -1. The product of first three terms of GP is -1. Okay na? So R cancel ಆಗುತ್ತಾ? ಏನಾಗುತ್ತೆ? So A cube is equal to -1. A cube is equal to -1. ಅಂದ್ರೆ ಏನಾಗುತ್ತೆ? A cube plus 1 is equal to 0. So ಇದು ಯಾವ ಫಾರ್ಮ್ ಅಲ್ಲಿ ಇದೆ? A cube plus B cube ಫಾರ್ಮ್ ಅಲ್ಲಿ ಇದೆ ನೋಡಿ. So A cube plus 1 cube ಅಂತ ಬರೀಬಹುದಾ? So A cube plus 1 cube ಅಂತ ಬರೀಬಹುದು. A plus B, sorry, A cube plus B cube. What is A cube plus B cube formula? A plus B into what? A square plus B square, so minus AB, right? This is A cube plus B cube formula, correct? So A cube plus B cube formula ಏನು? A plus B into A square plus B square minus AB. ಹಾಗಾದ್ರೆ ಇದು ಎಕ್ಸ್ಪ್ಯಾಂಡ್ ಮಾಡಿ ಏನಾಗುತ್ತೆ? So A plus 1 into A square plus B square minus A is equal to 0. Okay na? So ಇಲ್ಲಿ ಏನಾಗುತ್ತೆ? A is equal to A plus 1 is equal to 0. A plus 1 is equal to 0 or A square minus A plus 1 is equal to 0. ಇಲ್ಲಿ ನೋಡಿ, ಇಸ್ ಅ ಕ್ವಾಡ್ರಾಟಿಕ್ ಇಕ್ವೇಶನ್ ಇದೆ ಇದು. ಸೊ ಲೀನಿಯರ್ ಇಕ್ವೇಶನ್ಸ್ ಇದೆ. ಓಕೆನಾ? ಸೊ A plus 1 is equal to 0 ಅಂತಂದ್ರೆ ಏನಾಯ್ತು? A is equal to -1 ಆಯ್ತು. A is equal to -1. ಓಕೆನಾ? ನೆಕ್ಸ್ಟ್ ಇನ್ನೊಂದು ಕೇಸ್ ಇದೆ. A square minus A plus 1 is equal to 0. ಇಸ್ ಕ್ವಾಡ್ರಾಟಿಕ್ ಇಕ್ವೇಶನ್. ಇದರ ಡಿಸ್ಕ್ರಿಮಿನೆಂಟ್ ಏನಿದೆ ನೋಡಿ. ದಿಸ್ ಡಿಸ್ಕ್ರಿಮಿನೆಂಟ್ ಈಸ್ B square minus 4AC is the discriminant. ಅಂದ್ರೆ ನೇಚರ್ ಆಫ್ ರೂಟ್ಸ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಶನ್ ಸಾಲ್ವ್ ಮಾಡ್ತಕ್ಕಂಥದ್ದು. ಓಕೆನಾ? ಕ್ವಾಡ್ರಾಟಿಕ್ ಇಕ್ವೇಶನ್ಸ್ ಆಲ್ರೆಡಿ ಕಲ್ತಿದ್ದೀರಾ SLC ನಲ್ಲಿ. ಓಕೆನಾ? ಸೊ B square is 1 minus 4 into A is 1, C is 1. ಓಕೆ, ಏನ್ ಬರುತ್ತೆ? -3 is less than 0. ಅಂದ್ರೆ so this quadratic equation having imaginary roots, right? So discriminant less than 0, the quadratic equations having imaginary roots only. So we are calculating only real roots. Okay, ಹಾಗಾಗಿ A is equal to only 1 is the possibility. ಇವಾಗ ನೋಡಿ, so A is equal to -1 ಅನ್ನ ಸೊ ಇದು ಸಬ್ಸ್ಟಿಟ್ಯೂಟ್ ಮಾಡಿ. A is equal to -1 ಅನ್ನ ಈ ಇಕ್ವೇಶನ್ ಸಬ್ಸ್ಟಿಟ್ಯೂಟ್ ಮಾಡಿ. ಏನಾಗುತ್ತೆ? ಸೊ ಇಟ್ಸ್ ಕಾಲ್ಡ್ ಆಸ್ ಈಕ್ವೇಶನ್ಸ್ 1 ಅನ್ಕೊಳ್ಳಿ. ಈಕ್ವೇಶನ್ಸ್ 1 implies A is equal to -1 ಅಂದ್ರೆ ಆಯ್ತು. ಸೊ -1 by R plus -1, so minus R is equal to 13 by 4.
ಓಕೆ, ಸೊ ಎಲ್ ಸಿ ಎಂ ಮಾಡಿ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ, ಸೊ ಮೈನಸ್ 1 ಮೈನಸ್ ಆರ್ ಸ್ಕ್ವೇರ್, ಸೊ ಡಿವೈಡೆಡ್ ಬೈ ಆರ್ ಇಸ್ ಈಕ್ವಲ್ ಟು 13/12. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಏನಾಗುತ್ತೆ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಎಸ್, ಸೊ ಮೈನಸ್ 12 ಮೈನಸ್ 12r ಮೈನಸ್, so 12r square is equal to, so 13r. okay, so next, so minus 12, so ಇವನ್ನೆಲ್ಲ ಒಂದ್ ಕಡೆ ಶಿಫ್ಟ್ ಮಾಡ್ಬಿಡಿ, ಏನಾಗುತ್ತೆ 0 is equal to, so 12r square, so minus 12r ಈ ಕಡೆ ಶಿಫ್ಟ್ ಮಾಡಿದ್ರೆ ಪ್ಲಸ್ 12r ಆಗುತ್ತೆ. ಆಲ್ರೆಡಿ 13 ಟೈಮ್ಸ್ r ಇದೆ ಅಂದ್ರೆ ಏನಾಗುತ್ತೆ, so 25 ಟೈಮ್ಸ್ r ಪ್ಲಸ್ 12, right? So andre, so this is quadratic equations. So 12 into 12 ಎಷ್ಟಾಗುತ್ತೆ, is 144. 12 into 12 144. ಅगर 144 ಆದ್ರೆ, ಸೊ ಇವಾಗ ಎರಡು ನಂಬರ್ ಚೂಸ್ ಮಾಡಬೇಕು. ಎಷ್ಟು ಬರಂಗೆ, ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 25 ಬರಬೇಕು, ಹಾರ್ಡ್ ಮಾಡಿದ್ರೆ ಎಷ್ಟು ಬರಬೇಕು, ಸೊ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 144 ಬರಬೇಕು, ಹಾರ್ಡ್ ಮಾಡಿದ್ರೆ ಎಷ್ಟು ಬರಬೇಕು, 25 ಬರಬೇಕು. ಸೊ ಯಾವ್ದು ಬರುತ್ತೆ, ಎಸ್ ಚೂಸ್ ಮಾಡಿ ಯಾವ ನಂಬರ್ ಬರುತ್ತೆ. ಸೊ ಇಲ್ಲೇನಾಗಂಗಿಲ್ಲ, ಫ್ಯಾಕ್ಟರೈಸೇಷನ್ ಸಿಗಂಗಿಲ್ಲ. 144 ಬರೋ ಹಾಗೆ ಯಾವ ನಂಬರ್ ಕೂಡ ಚೂಸ್ ಮಾಡಕ್ ಆಗಂಗಿಲ್ಲ. ಅದಕ್ಕೆ ಏನ್ ಮಾಡೋಣ, ಶ್ರೀಧರನ್ ಫಾರ್ಮುಲಾ ಅಪ್ಲೈ ಮಾಡಬೇಡ. ಶ್ರೀಧರನ್ ಫಾರ್ಮುಲಾ ಅಪ್ಲೈ ಮಾಡೋದೇನಾಗುತ್ತೆ, ಆರ್ ಇಸ್ ಈಕ್ವಲ್ ಟು ಮೈನಸ್ ಬಿ, ಅಂದ್ರೆ ಬಿ ಇಸ್ 25 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 25 ಸ್ಕ್ವೇರ್ ಇಸ್ 625 ಮೈನಸ್ 4ac, 4 into 12, 4 into, so 12 into 12. okay, so divided by 2 times a, so a is 12. So r is equal to minus 25 plus or minus square root of 625 minus, so 12 into 12 144, 12 into 12 144, so 144 into 4, 144 into 4, so 6 6 sorry 4 4s are 16, 1, so 4 4s are 16, 16 plus 1 17, 1 4 1 4 into 1 4 plus 1 ಅಂದ್ರೆ 576, so divided by, so 24. okay, r is equal to minus 25 plus or minus, so ಇಲ್ಲೇನಾಗುತ್ತೆ 625 minus 576 ಅಂದ್ರೆ, so 24 ಅಂದ್ರೆ 49 ಆಗುತ್ತೆ. ಹೌದಾ, ಸ್ಕ್ವೇರ್ ರೂಟ್ ಆಫ್ 49 is 7. so divided by plus or minus, sorry divided by 24, okay, is equal to, ಇಲ್ಲಿ ಎರಡು ಪಾಸಿಬಿಲಿಟಿ ಇದೆ, ಸೊ ಪ್ಲಸ್ 1 ಟೈಮ್ ತಗೋಬಹುದು, ಮೈನಸ್ 1 ಟೈಮ್ ತಗೋಬಹುದು. ಸೊ ಅಂದ್ರೆ r is equal to minus 25 plus 7 divided by, so 24 ಅಂದ್ರೆ ಏನಾಗುತ್ತೆ, ಸೊ ಮೈನಸ್ 25 ಪ್ಲಸ್ 7 ಅಂದ್ರೆ ಎಷ್ಟಾಗುತ್ತೆ, ಸೊ ಮೈನಸ್ 18 by 24, minus 18 by 24 ಅಂದ್ರೆ ಏನಾಗುತ್ತೆ, ಸೊ 6 3s are 18, 6 4s are 24 ಅಂದ್ರೆ ಏನಾಯ್ತು, ಮೈನಸ್ 3/4. ಕರೆಕ್ಟಾ, ಇಸ್ ಒನ್ ಕೇಸ್. ಇನ್ನೊಂದು ಕೇಸ್ ಏನಿದೆ, ಮೈನಸ್ 25 ಮೈನಸ್ 7 ತಗೋಬಹುದು. ಹೌದಾ, ಸೊ ಅನದರ್ ಕೇಸ್ ಆರ್ ಇಸ್ ಈಕ್ವಲ್ ಟು ಮೈನಸ್ 25 minus 7 divided by 24. okay, so minus 25 minus 7 is how much, minus is a minus 32. okay, minus 32 divided by 24 andre, so 4 8s are 6 no 4 8s are 32, 4 6s are 24. okay, again, so 2 4s are 8, 2 3s are 6 ಅಂದ್ರೆ ಏನಾಗುತ್ತೆ, ಮೈನಸ್ 4/3. ಏನ್ ಬರುತ್ತೆ ಆನ್ಸರ್, ಮೈನಸ್ 4/3. ಅಂದ್ರೆ ಕಾಮನ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಿದಾಗ ಆಯ್ತಾ,
ಸೊ ಕಾಮನ್ ರೇಷಿಯೋ ಈಸ್ ಒನ್ ಕೇಸ್ ಏನ್ ಬರ್ತದೆ -3/4, ಅನದರ್ ಕಾಮನ್ ರೇಷಿಯೋ -4/3. ಅಂದ್ರೆ ಎರಡು ಕಾಮನ್ ರೇಷಿಯೋ ಇದೆ. ಇವಾಗ ನೀವು ಬರೀಬೇಕು ಇವಾಗ. ಸೊ ಕಾಮನ್ ರೇಷಿಯೋ -3/4 ಆದ್ರೆ ಸೊ ಫಸ್ಟ್ 3 ಟರ್ಮ್ಸ್ ಏನಂತ ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿ ನಾನು ಏನು ಕ್ಯಾಲ್ಕುಲೇಟ್ ಮಾಡಿದೀನಿ, a is equal to -1, ಕಾಮನ್ ರೇಷಿಯೋ -3/4 ಆದ್ರೆ ವಾಟ್ ಈಸ್ ದ ಟರ್ಮ್ಸ್ ಆಫ್ GP ಅಂತ ಬರೀಬೇಕು. 3 ಟರ್ಮ್ಸ್ ಆಫ್ GP. ಅಗೈನ್ a is equal to -1, the common ratio is -4/3. what is the terms of GP ಅಂತ ನೀವು ಇದನ್ನ ಬರೀಬೇಕು. ಓಕೆನಾ? ಇಲ್ಲೇ ಬರೆದು ಇವಾಗ ಸೆಂಡ್ ಮಾಡ್ಬೇಕು ನನಗೆ.